ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ ನೂತನ ಪಾರ್ಕಿಂಗ್ ಜಾರಿ ಮಾಡಿರುವ ಹಿನ್ನೆಲೆಯಲ್ಲಿ ಹೊಸ ಪಾರ್ಕಿಂಗ್ ನೀತಿ ಖಂಡಿಸಿ ಕೆಲ ದಿನಗಳಿಂದ ಕ್ಯಾಬ್ ಚಾಲಕರು ಹೋರಾಟ ನಡೆಸುತ್ತಿದ್ದರು. ಅಲ್ಲದೆ ಒಂದು ಬಾರಿ ಸಾದಹಳ್ಳಿ ಟೋಲ್ ರಸ್ತೆಯನ್ನ ಬಂದ್ ಮಾಡಿ ಉಗ್ರ ಹೋರಾಟ ನಡೆಸಿದ್ದರು. ಈ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಡಾ ಕೆ ಸುಧಾಕರ್ ನೇತೃತ್ವದಲ್ಲಿ ಇಂದು ಏರ್ಪೋರ್ಟ್ ಆಡಳಿತ ಮಂಡಳಿ ಮತ್ತು ಖಾಸಗಿ ಕ್ಯಾಬ್ ಚಾಲಕರ ಸಂಘಗಳ ನಡುವೆ ಸಭೆ ಆಯೋಜಿಸಲಾಗಿದೆ. ಸಂಸದರಿಗೆ ತಮ್ಮ ಬೇಡಿಕೆಗಳನ್ನು ತಿಳಿಸಲು ಸಾವಿರಾರು ಕ್ಯಾಬ್ ಚಾಲಕರು ಆಗಮಿಸಿದ್ದು, ಸಂಸದರ ನೇತೃತ್ವದಲ್ಲಿ ಯಾವ ರೀತಿಯ ನಿರ್ಧಾರ ಆಗುತ್ತದೆ ಎನ್ನುವುದರತ್ತ ಎಲ್ಲರ ಚಿತ್ತ ಅರಿದಿದೆ. ಸಂಘದ ಅಧ್ಯಕ್ಷರು ಆಗಿರ್ತಕ್ಕಂಥ ಅಶ್ವಥ್ರವರು, ಅವರು ನೀಲಕಂಠಪ್ಪರು ಮತ್ತು ಇತರೆ ತಂಡದ ಸದಸ್ಯರುಗಳು ನನ್ನನ್ನು ಭೇಟಿ ಮಾಡಿದ್ದಾರೆ. ನಾನೇ ಮಾಧ್ಯಮದಲ್ಲಿ ನೋಡಿ ನಾನೇ ಬಂದು ಎಲ್ಲ ನಮ್ಮ ಈ 3 ಜಿಲ್ಲೆ 4 ಜಿಲ್ಲೆಯಿಂದ ಬಂದಿರತಕ್ಕಂಥ ಎಲ್ಲ ನಮ್ಮ ಚಾಲಕರ ಸಮಸ್ಯೆ ಆಗಲಿ ಮಾಲೀಕರ ಸಮಸ್ಯೆ ಆಗಲಿ ಏನು ಅನ್ನೋಂಥದ್ದನ್ನ ಅರ್ಥ ಮಾಡ್ಕೋಬೇಕು ಅಂತೇಳಿ ನಾನು ಅವ್ರ ಜೊತೆ ಮಾತನಾಡಿದೆ. 2 ದಿವಸದ ಹಿಂದೆನೆ ನಾನು ತಿರುಪತಿಗೆ ಹೋಗ್ತಾ ಇದ್ದೆ. 2 ದಿನದಲ್ಲಿ ಇವತ್ತು ನಾನು ಇಲ್ಲಿನ ಸಂಬಂಧಪಟ್ಟಂತ KL ಸಂಸ್ಥೆ ಇವರಿಗೆ ನಾನು ಇವತ್ತೇ ಸಭೆ ಆಗಬೇಕು ಅವ್ರು ಹೇಳಿದ್ರು. ಟ್ರಾನ್ಸ್ಪೋರ್ಟ್ ಮಂತ್ರಿಗಳು ಬರ್ತಾರೆ, ಆಮೇಲೆ ಟ್ರಾನ್ಸ್ಪೋರ್ಟ್ ಮಂತ್ರಿಗಳು ಬರಲಿ, ನನ್ನ ಅಭ್ಯಂತರ ಇಲ್ಲ, ಅವ್ರ ಜೊತೆನೂ ಕೂಡ ಬರ್ಲಿಕ್ಕೆ ನಾನು ತಯಾರಾಗಿದ್ದೇನೆ. ಆದರೆ ಇವತ್ತು ಯಾಕೆ ಖಾಸಗಿ ವಾಹನಗಳನ್ನು ಕಳೆದ 10 ವರ್ಷಗಳಿಂದ ಎಲ್ಲಿ ನಿಮಗೆ ನಿಲುಗಡೆ ಸ್ಥಳ ಇತ್ತು ಅದನ್ನ 17 ವರ್ಷದಿಂದ ಅದನ್ನ ಯಾಕೆ ಇತರೆ ಕಡೆಯವರು ಅದನ್ನ ಸ್ಥಳಾಂತರಿಸಿದ್ದಾರೆ? ಅವ್ರು ಕೊಡುವಂತ ಕಾರಣಗಳೇನು? ಮತ್ತು ನಿಮ್ಮ ಸಂಘದ ಪದಾಧಿಕಾರಿಗಳು ಮತ್ತು ಅಲ್ಲಿನ ಉನ್ನತ ಮಟ್ಟದ ಅಧಿಕಾರಿಗಳು ಇವರಿಬ್ಬರ ನಡುವೆ ಒಂದು ಸಭೆ ಮಾಡಕ್ಕೆ ಬಂದಿದೆ. ಈ ಸಭೆ ಆದ್ಮೇಲೆ ನಾನು ಕೂಡ ಇಬ್ಬರನ್ನ ಕೂಡ ಅಂದ್ರೆ ಇಷ್ಟು ಜನ ಬರ್ಲಿಕ್ಕೆ ಸಾಧ್ಯ ಆಗದೆ ಇರ್ಬೋದು. ಹಾಗಾಗಿ ಅಲ್ಲಿ ಸಭೆಗೆ ಎಷ್ಟು ಸ್ಥಳ ಇದೆ ನೋಡ್ಕೊಂಡು ನಿಮ್ಮ ಪ್ರತಿನಿಧಿಗಳನ್ನ ಮಾತ್ರ ಅವ್ರ ಜೊತೆಯಲ್ಲಿ ಸಭೆಯಲ್ಲಿ ಸೇರಿಸ್ಕೊಂಡು ಮುಕ್ತವಾಗಿ ನಾವು ಮಾತನಾಡ್ತೀವಿ. ಯಾವ ರೀತಿ ನಿಮಗೆ ಒಳ್ಳೆ ರೀತಿಯಲ್ಲಿ ನಿಮಗೆ ಅನುಕೂಲ ಆಗ್ತದೆ, ಸಹಕಾರ ಆಗ್ತದೆ, ಅದರ ಬಗ್ಗೆ ನಾವು ಹೆಚ್ಚಿನ ಗಮನವನ್ನು ಕೊಡುವಂಥದ್ದು. ಅಂತಿಮವಾಗಿ ನಿಮ್ಮೆಲ್ಲರ ಮೂಲ ಸಂಕಲ್ಪ ಏನಿರಬೇಕು, ಯಾರು ವಿಮಾನ ನಿಲ್ದಾಣಕ್ಕೆ ಬರುವಂತವರು ಹೋಗುವಂತವ್ರು ಪ್ರಯಾಣಿಕರು ಅವರಿಗೆ ಸುಗಮವಾಗಿ ಸಂಚಾರ ಆಗಬೇಕು. ಇವತ್ತು ನಗರದಿಂದ ವಿಮಾನ ನಿಲ್ದಾಣಕ್ಕೆ ಬರುವಂತಹ ಸಂದರ್ಭದಲ್ಲಿ ಅವ್ರಿಗೆ ಇಲ್ಲಿ ನಿಲುಗಡೆ ಸುಗಮವಾಗಿರ್ಬೇಕು. ಇಲ್ಲಿ ಹೊರಗಡೆಯಿಂದ ಬಂದಿರತಕ್ಕಂಥವರು ನಗರಗಳಿಗೆ ಹೋಗಲಿಕ್ಕೆ ಸುಗಮವಾಗಿ ಸುಲಭವಾಗಿ ವಯಸ್ಸಾದವರು ಇರ್ತಾರೆ, ಗರ್ಭಿಣಿಯರು ಇರ್ತಾರೆ, ಮಕ್ಕಳಿರ್ತಾರೆ, ವಯಸ್ಸಾದವರ ಹಿರಿಯರು ಇರ್ತಾರೆ. ಇವರೆಲ್ಲರ ಒಂದು ಹಿತದೃಷ್ಟಿಯನ್ನ ಕೂಡ ನಾವು ಇಟ್ಕೊಂಡು ಯಾವ ರೀತಿ ಇವತ್ತು ಟ್ಯಾಕ್ಸಿಗಳು ಅವ್ರಿಗೆ ಸಿಗ್ಬೇಕು. ಇವತ್ತು ಅನೇಕ ಬಗೆಯ ಟ್ಯಾಕ್ಸಿಗಳಿದೆ, ಅದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಈ ಖಾಸಗಿ ಅಂತಾರಾಷ್ಟ್ರೀಯ ಬಹುರಾಷ್ಟ್ರೀಯ ಕಂಪನಿಗಳು ಕೂಡ ಇದೆ, MNCs ಇವೆಲ್ಲ ಕೂಡ ಇದೆ. ಇವರೆಲ್ಲ ಕೂಡ ಏನು ಅವ್ರ ಸ್ವಂತ ವಾಹನಗಳೇನಿರಲ್ಲ, ಬಹುಪಾಲು ಅವರಿಗೆ ಸ್ವಂತ ವಾಹನಗಳಿರಲ್ಲ. ದೇ ಆರ್ ಆಲ್ ಕಾಲ್ಡ್ ಅಗ್ರಿಗೇಟರ್ಸ್, ಪೂಲ್ ಮಾಡ್ತಾರೆ.